ಪುಣ್ಯಮ್ಮ ಪುಣ್ಯ ಪುಣ್ಯಮ್ಮ ಬಾರ್ ಮಮ್ಮ, ಬಾ ಊಟ ಮಾಡ್ ಬಾ. ಬೇಡ ಕಣಮ್ಮ. ಋತಮ್ಮ ಏನು ಮಾಡ್ತೈತೆ? ಇತ್ತು ಒಳಗೆ ಅಮ್ಮನಿರ ಬಟ್ಟೆ ಒಗದು ಕೊಟ್ಟಿದ್ನ, ಮಡ್ಸಿ ಕೆಮ್ತಾ ಐತೆ. ಕುಕ್ಕಳ್ ಮಮ್ಮ, ಕುಕ್ಕ ಬಾ, ಬಾ ಊಟ ಮಾಡು ಸ್ವಲ್ಪ. ಬೇಡ, ಈಗ ಮೀನ ಮುದ್ದೆ ಮಾಡಿದ್ಲು, ಉಂಡೆ ಇದ್ನಿ, ಊಟ ಏನು ಬೇಡ. ನಾನು ಯಾತ ಮಾತಾಡ್ಬೇಕಾಯ್ತಮ್ಮ, ಅದಕ್ಕೆ ಬಂದು ಕುಕಣಿದ್ ನಾನು ಸಡನ್ನಾಗಿಂತ ಯೋಚನೆ ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ಏನು ಮಮ್ಮ ಆಗ್ತದ್ದು? ಯಾಕೆ ಮಾತಾಡಬೇಕು? ನಂಗೆ ತಕ್ಕೋಗ ನಮ್ಮ ಹೊಲ್ಟಿದ್ನ. ನನಗಿದ್ದೆಲ್ಲ ನೆನೆಸ್ಕೊಂಡು ಈ ಶಿವನಿನ ಪೊಲೀಸ್ನವ್ರು ಎಳ್ಕೊಂಡು ಹೋಗಿರೋದು, ಈ ರೀತರ ಮನೆಯಾಗೆಲ್ಲನ ಇದೆಲ್ಲ ನಿಧಿ ಸಿಕ್ಕಿರೋ ವಿಷಯ ಎಲ್ಲನ ಗೊತ್ತಾತು. ಬೋಲ್ ಜಾಂಬ ಪಡ್ತಾ ಇದ್ದಾಳೆ ಅವಳು, ಯಾವುದೋ ಪುಕ್ಸಟ್ಟೆ ದುಡ್ಡು ಸಿಕ್ಕೈತೆ ಅಂತ ಹೇಳಿ ಆ ರೀತ ಬಾಯಿಗೆ ಬಂದಂಗೆ ಮಾತಾಡೋದು. ಹೆಂಗೆ ನನ್ನಂತ ಅಣ್ಣ ಹೆಂಗಂತ ಎಲ್ಲ ವಿಷಯ ಹೇಳ್ದೆ ನಮ್ಮ ಅಣ್ಣ. ಇವಾಗ ಅಥೋ ನಾವು ಯಾಕೆ ನಮ್ಮ ಮದುವೆ ಮಾಡ್ಕೊಂಡು ಏನ, ಇವಾಗ ನೋಡು ನಾವು ಹೋಟ್ಲು ಮಾಡಿದ್ದೀವಿ, ಅವ್ರು ಯಾತು ಮಾಡಿಲ್ಲ ಅಂತ ಹೇಳಿ ನಿಗ್ರಹ ಆಡ್ತಾಳೆ. ರೀತ ಒಂದಿಟ್ಟು ಜಂಬ ಪಡ್ತಾಳೆ. ಈಗ ನಾನೆಲ್ಲ ದುಂಡಂಗೆ ಮಾಡ್ಕೊಂಡಿನಿ ಅಂತ ಹೇಳಿ ಹಂಗೆ ನನ್ನ ಮನೆಯಾಗ ಅದಕ್ಕೆ ಮಾಡ್ಕೊಂಡು ಹೋದ್ರು. ನನ್ನ ಮನೆಯಾಗ ಅದಕ್ಕೆ ಮದುವೆ ಮಾಡ್ಕೊಂಡ್ರು. ನನ್ನ ಮನೆಯಾಗ ಅದಕ್ಕೇನೆ ಇವರು ಸುತ್ತಾರ್ಕೊಂಡು ಬಂದಿದ್ದ, ಹಿಂಗೆ ಅಂತ ಯಾತ ಮಾತಾಡ. ಅವಳೇ ಬಂದು ಇವಾಗ ನಮ್ಮ ಅಣ್ಣನ ಮೇಲೆ ಅಂತಾಳಂತಿ. ಇವನೇ ಏನು ಕೇಳಿದ್ದು ನನ್ನ ಮಗಳು ನಮ್ಮ ತವಳೆ ಬಂದು ಮಾಡ್ಕೊಳ್ರಿ ಅಂತ ಕೇಳಿ ಇವತ್ತು ನೋಡಿ ಅಂಥದ್ದು ಇದು ಮಾಡ್ತಾ ಇದ್ದಾಳೆ. ಅದಕ್ಕೇನೆ ನಾನು ನಿನ್ಗೂ ಕುಸುಗೂ ಲವಗೂ ಏನಾನ ಮಾಡಿಕೊಡೋಣ ಅಂತ. ಅವಳ್ದೇನೇನು ನನಗೇನೇನು ಲೆಕ್ಕಿಲ್ಲ ಶಿವನಿಂದು. ಅದು ನನ್ನಿಂದ ಮಾಮ ಬಾರ್ ಮಾಮ ಕುಕ್ಕ ಉಂಡೆ ತಿಂದೆ ಅಂತ ನಿನ್ನಂಗೆ ಒಂದೇನು ಮಾತಾಡ್ಸ್ಬೇಕಣಮ್ಮ. ಯಾರನ್ನೇ ಆಗಲಿ ಹಿಂಗೆ ಮಾತಾಡ್ಸಿರೇ ನಮಗೂ ಬಿಡಪ್ಪ ಮಾತಾಡಿಸ್ಬೇಕು ಅನ್ಸುತ್ತೆ. ನಾನು ಬಂದರೆ ಹಂಗೇನೆ ಸಿಟ್ಟಾಗಿ ಮಕ್ಕ ಹಿಂಗೆಲ್ಲ ಏನು ಯಾರೋ ಬಂದರು ಅಮ್ಮಂಗೆ ನೋಡ್ತಿರುತ್ತೆ ನನಗೆ. ಕುತ್ಕೋಬೇಕು ಚಿಕ್ಕಪ್ಪ. ಇರಲಿ ಬಿಡಪ್ಪ. ಈಗ ಲವ ನಿಂದಾಗೆ ಏನೋ ಮಾತಾಡೋಣ ಅಂತ ಹೇಳಿ ಬಂದೆ. ಈಗ ಒಂದು ಕುಸೊಂದು ಬಿಟ್ಟಾಕು. ಇವಾಗ ನೀನು ಪುಣ್ಯ ಇಬ್ಬರು ಸೇರಿ ಮಾಡ್ತೀವಿ ಅಂದರೆ ನಾನು ಮುಂದೆ ಬಿದ್ದು ಎಲ್ಲ ಮಾಡ್ಕೊಡ್ತೀನಿ. ಆ ರೀತ ಮಾಡ್ಯವಳಲ್ಲ, ಅದಕ್ಕೆ ನಾನು ಚೆನ್ನಾಗೇ ಮಾಡ್ಕೊಡ್ತೀನಿ. ನೀವಿಬ್ಬರು ಕಷ್ಟ ಬೀಳ್ತೀರಾ ಅಂದರೆ ನೀನೇನು ಬೇರೆ ಕಡೆಗೆ ಎಲ್ಲೂ ಕೆಲ್ಸಕ್ಕೆ ಹೋಗೋದೇ ಬೇಡ, ನಿಮ್ಮಿಬ್ಬರಿಗೂ ನಾನು ಮಾಡ್ಕೊಡ್ತೀನಿ. ನೀವು ತಲೆ ಕೆಡಿಸಬೇಡ್ರಿ ಅಷ್ಟೇ. ನಾನು ಹೇಳ್ದಂಗೆ ಕೇಳ್ರಿ. ಏನು ಚಿಕ್ಕಪ್ಪ ಏನು ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾಯಿಲ್ಲ. ಆ ರೀತ ಇವಾಗ ಮೆರಿತಾ ಇರೋದು ಏನಕ್ಕೆ ಹೇಳು? ಅಲ್ಲಿ ಅವಳು ಹೋಟ್ಲು ಮಾಡಿರೋತ್ತಾಗೆ ಯಾವ ಹೋಟ್ಲು ಇಲ್ಲ, ಭಾಳ ಚೆನ್ನಾಗಾಗ್ತೈತಿ. ಕಾರ್ಗಳು ಬಂದು ನಿನ್ಕೊಂತವೆ ಅಂದ್ರೆ ಒಂದು 50 ಕಾರ್ ನಿನ್ಕೊಂತವೆ, ಅಷ್ಟಿಷ್ಟು ಬರೋಲ್ಲ ಅಲ್ಲಿ. ಚೆಂದಾಗಿ ಮಾಡಿ ಒಳ್ಳೆ ಹೋಟ್ಲು ಮಾತ್ರ ಭಾಳ ಚೆನ್ನಾಗಿ ಮಾಡ್ಯಾಳು ದೊಡ್ಡದಾಗಿ. ಕೆಳಗೆಲ್ಲ ಹೋಟ್ಲು, ಮ್ಯಾಲೆಲ್ಲನ ಛತ್ರ, ಮದುವೆ ಛತ್ರ, ಹತ್ಲಾಗೆಲ್ಲ ಮ್ಯಾಲೆಲ್ಲನ ಪಾರ್ಟಿ ಮಾಡ್ತಾರಲ್ಲ, ಪಾರ್ಟಿ ಇದು ಅಂಥದ್ದು ಎಲ್ಲ ಪ್ರತಿಯೊಂದು ಎಲ್ಲ ಚೆನ್ನಾಗಿ ಮಾಡ್ಯಾವಳೆ. ಅದಕ್ಕೆ ಭಾಳ ಗೊತ್ತಿರ್ತಾವಲ್ಲಿ. ಇವಾಗ ಅದೆಲ್ಲ ಚೆನ್ನಾಗಿ ಆಗೋದಕ್ಕೆ ಅವ್ರು ಹಿಡಿಯೋಕೆ ಆಗ್ತಾಯಿಲ್ಲ, ವ್ಯಾಪಾರ ಎಲ್ಲ ಆಗ್ತಾಯಿತ್ತು. ಇಲ್ಲಿ ಬಿಟ್ಟು ದುಡ್ಡು ಬೇರೆ ಸಿಕ್ತು ಯಾವ್ದಾನ, ಅದಕ್ಕೇ ಹಂಗೆ ಆಗ್ತಾಯಿದೆ. ನಾನು ಅದಕ್ಕೇ ನನಗೆ ಅವಾಗ ವಿರುದ್ಧವಾಗಿ ಅವಳು ಹಂಗೆ ನಾನು ಎಗ್ರೆಸ್ ಅಂಗಡಿ ಇಕ್ತಾಗ ನನ್ನ ಭಾಳ ಅವಳು ಇದು ಮಾಡಿಬಿಟ್ಲು, ಭಾಳ ಅಂದೋದೆ. ಅದು ನಿನ್ನೂ ನನ್ನ ಮನಸ್ಸನ್ನ ಇಕ್ಕೊಂಡಿದ್ದು. ಆ ರೀತ ಮಾಡಿರೋದು ನಾನು ಇನ್ನೂ ಮನಸ್ಸನ್ನ ಇಕ್ಕೊಂಡಿದ್ದೀನಿ. ಪಾಪ ತಾಳೆವೆಲ್ಲ ಏನು ಮನಸ್ನಾಗ ಇಕ್ಕೊಂಡತ್ತ. ಅವನೇ ಮನಸ್ನಾಗ ಇಕ್ಕೊಂಡಿದ್ರೆ ಅಷ್ಟೇ. ನೋಡಪ್ಪ ನಿಮ್ಮ ಚಿಕ್ಕಮ್ಮ ಯಾತ್ಯಾತ ಮನಸ್ನಾಗ ಯಾತ್ಯಾತ ಇಕ್ಕೊಂಡಿಲ್ಲ. ನಾ ಮಾಡಿರೋ ಅಂಥವೆಲ್ಲ ಅವಳು ಇಕ್ಕೊಂಡಂಗಿದ್ರೆ ಹಿಂಗಿರೋಕ್ಕಾಗಲ್ಲ. ಅವನ್ನೆಲ್ಲ ಮರ್ತು ಸುಮ್ಮನೆ ಬಿಡಬೇಕು. ಇಲ್ಲಮ್ಮ, ನಾನು ಆ ರೀತ ಮಾಡಿರೋದು ಮರೆಯಲ್ಲಮ್ಮ. ನಾನು 50 ವರ್ಷ ಆದ್ರೂ ಮರೆಯಲ್ಲ. ನನ್ನ ವಿರುದ್ಧವಾಗಿ ಬಂದು ಅಗ್ರೆಸ್ ಅಂಗಡಿ ಇಕ್ಬಿಟ್ಲಲ್ಲ, ಅದಕ್ಕೆ ಇವತ್ತು ನಾನು ಅವಳ ವಿರುದ್ಧವಾಗಿ ನಾನು ಹೋಟ್ಲು ಮಾಡಲೇಬೇಕು. ಅದಕ್ಕಿಂತ ಹೈಟೆಕ್ಕಾಗಿ ಮಾಡ್ತೀನಿ. ಅದಕ್ಕೇ ಹೊಲಗಿಲ್ಲ ಎಲ್ಲ ಮಾರಿಬಿಟ್ಟು, ಅದೇ ನಾನು ವಿಜಯ ಹೆಸ್ರಿಗೆಲ್ಲ ಆಸ್ತಿ ಇತ್ತಲ್ಲ, ಅಷ್ಟೊಂದು ಹೊಲ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಇದ್ದರೂ ಏನು ಪ್ರಯೋಜನ ಇಲ್ಲ. ಹೊಲ ಇದ್ದರೆ ಅಲ್ಲಿ ಹೊಲನಾದರೂ ಮಾರಿ, ಇವಾಗ ಅಲ್ಲೆಲ್ಲ ಸೈಟ್ಗಳಿಗೆಲ್ಲ ಚೆನ್ನಾಗಿ ವ್ಯಾಲ್ಯೂ ಐತೆ ರೋಡ್ ಮಗ್ಳಿಗೆ, ಅದಕ್ಕೆ ಸೈಟ್ಗಳೆಲ್ಲ ಮಾಡ್ತಾರಂತೆ. ಸುಮ್ಮನೆ ಎಲ್ಲ ಸೈಟ್ಗಳೆಲ್ಲ ಮಾಡಿಬಿಟ್ಟು ಸುಮ್ಮನೆ ಮಾಡಿ ಕೊಡ್ತೀನಿ. ಅಲ್ಲೇನಾದರೂ ಒಂದು ರೋಡ್ ಸೈಡ್ ಒಂದು ಸೈಡ್ ತಗೊಬಿಟ್ಟು ಬಿಲ್ಡಿಂಗ್ ಕಟ್ಟಿ ಚೆನ್ನಾಗಿ ನೀನು ಮಾಡಿಬಿಡು. ನೀನು ಪುಣ್ಯ ಇಬ್ಬರು ಸೇರ್ಕೊಂಡು ಮಾಡಿಕೊಡ್ತೀನಿ. ನಾನು ಬೇಕಾದ್ರೆ ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡಿಸ್ತೀನಿ ಅಷ್ಟೇ. ನೀನು ತಲೆ ಕೆಡಿಸ್ಕೊಬೇಡ, ಮಾಡಿಬಿಡು. ಮಾಡ್ಬೋದು. ನಾನು ಹಂಗೆ ಅನ್ಕೊಂಡೆ. ನಾನು ಅಪ್ಪಗೆ ಹೇಳೋಣ ಅನ್ಕೊಂಡಪ್ಪ. ಅವನಿಗೆ ಸುಮ್ಮನೆ ಮನೆ ಪನೆ ಅದೆಲ್ಲ ಕಟ್ಟೋದ್ಕಿಂತ ಮನೆಗೆ ಏನಾಗಿಲ್ಲ, ಘನವಾಗೈತಿದ್ದು. ಏನು ಸೋನೆಲ್ಲ ಬಡ್ಕೊಂಬಲ್ಲ, ಇನ್ನೊಂದೆರಡು ದಿನ ಬಿಟ್ಟು ಮನೆ ಕಟ್ಕೊಂಬಂತೀವಿ. ಫಸ್ಟ್ ಆದಾಯ ಬರೋ ಅಂಥದಕ್ಕೆ ಬಂಡವಾಳ ಹಾಕ್ಬೇಕು. ಅದಕ್ಕೇನೆ ನೀನು ಮಾಡಿಕೊಡಪ್ಪ ಅಂತ ಹೇಳಿ ನಾನು ಮೊನ್ನೆನೇ ಅಪ್ಪನ ಹತ್ರ ಮಾತಾಡಿದೆ. ನಮಗೆಲ್ಲ ಅಲ್ಲೇ ಹಂಗೆಲ್ಲ ಮಾಡೋಕ್ಕಾಗಲ್ಲ ಕಣಮ್ಮ, ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಬೇಕು ಅಂತ. ನಾನು ಮಾಡ್ಕೊಡ್ತೀನಿ ಋತು. ಇವರಿಬ್ಬರು ನಮ್ಮ ಪುಣ್ಯನೂ ನಮ್ಮ ಲವ ಇಬ್ಬರು ಸೇರ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ನನಗೆ ಹೇಳ್ಬಿಟ್ರೆ, ಇವ್ರು ಬಾಯಾಗಿ ಬಂದರೆ ನಾನು ಮಾಡ್ತೀನಿ. ಅವ್ರು ₹1 ದುಡ್ಡು ಕೊಡೋದು ಬೇಡ, ಜವಾಬ್ದಾರಿಯಿಂದ ನಾನು ಮಾಡಿಕೊಟ್ಟಿರೋದನ್ನ ನೋಡ್ಕೊಂಡ್ರೆ ಸಾಕು. ಹೇಳಪ್ಪ ಮಾಡಿದ್ಕೂ ಚೆನ್ನಾಗಾಯ್ತು ಅಂತ ನನ್ನ ಹೆಸ್ರು ಉಳಿಸಿದ್ರೆ ಸಾಕು ಅಷ್ಟೇ. ನನಗೆ ಅದೇ ಬೇಕಾಗಿರೋದು. ಅವಳು ಸೈಡ್ ಹೊಡಿಬೇಕಾ, ರೀತನ್ಗೆ ಸೈಡ್ ಹೊಡಿಬೇಕು. ಅಲ್ಲೇ ಅವಳು ವಿರುದ್ಧವಾಗಿ ಅಲ್ಲೇ ಜಾಗ ತಗೊಂಡು ನಾನು ಕೇಳ್ಕೊಂಬಂದಿದ್ದೀನಿ, ಕೊಡ್ತೀನಿ ಅಂತ ಹೇಳವ್ರೆ. ಅಲ್ಲೇ ಅವಳಿಗೆ ವಿರುದ್ಧವಾಗಿ ಅಲ್ಲೇ ಮಾಡಬೇಕು ಅಂತ ಇದ್ದೀನಿ. ಅವಾಗ ನನಗೆ ಹೆಂಗೆ ಮಾಡಿದ್ಲು ಹಂಗೆ ಮಾಡಬೇಕು. ನನಗೆ ಅವಾಗ ನನ್ನ ವಿರುದ್ಧವಾಗಿ ಎಗ್ರೆಸ್ ಅಂಗಡಿ ತಂದು ಇಕ್ಬಿಟ್ಟು ನಂದು ಹೆಂಗೆ ಎಷ್ಟು ನಾನು ಅಯ್ಯಂದೋದೆ ಅಂತ ಗೊತ್ತೇ, ಅಷ್ಟು ಅಯ್ಯನ್ಸಿದ್ಲು ನನ್ನ. ಕಾಲು ಇಟ್ಕೊಂಡು ಬೇಡ್ಕೊಂಡಿದ್ದೀನಿ ಹೋಗಿ.
ಇಲ್ಲಿ ಬೇಡಮ್ಮ ಒಂದಿಷ್ಟು ದೂರ ಮಾಡು, ಇಬ್ಬರು ಒಂದೇ ಹತ್ರ ಏನು ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತೇಳಿ ಕೇಳ್ಕೊಂಡಿದ್ದೀನಿ. ಕೇಳ್ಕೊಂಡ್ರು ನಾನು ಮುಂದೆ ಸುಮ್ಮನಾಗಲಿಲ್ಲ ಅವಾಗ. ಅದು ನನ್ನ ಮನಸ್ಸಿನಾಗ ಐತಿ ಇನ್ನೂ. ಇವಾಗ ಹೋಟ್ಲ್ ಇರೋದಕ್ಕೂ ಬಿಟ್ಟು ದುಡ್ಡು ಸಿಕ್ಕಿರೋದಕ್ಕೂ ಹಂಗೆ ಆಡ್ತಾ ಇದ್ದಾಳೆ. ಇಲ್ಲ ನಾನು ಬಿಡೋದಿಲ್ಲ, ನಾನು ಸುಮ್ಮನಾಗೋದಿಲ್ಲ ಕಣಮ್ಮ ರುತಮ್ಮ. ನಾನು ಏನು ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಮಾಡ್ತೀವಿ ಮಾವ, ಮಾಡಿಕೊಟ್ರೆ ಮಾಡೋಕ್ಕೇನು. ಮಾಡ್ತೀವಿ ಹೇಳ್ರಿ ಅಷ್ಟೇ. ಅದನ್ನೇ ಹೋಟ್ಲು ಅವರು ಕೆಲ್ಸಕ್ಕೆ ಹೋಗೋದು ಬಿಡ್ತಾರೆ. ಇನ್ನೇನು ನಾನು ಯಾವುದಾದ್ರೂ ಒಂದು ಕೆಲಸ ನೋಡ್ಕೊಂಬನ ಅಂತ ಇದ್ದೆ. ಇನ್ನೇನು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೇ. ಇನ್ನೇನು ನಮಗೆ ಕೆಲಸ ನೀವು ಮಾಡಿಕೊಡ್ತೀವಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಇದಕ್ಕಿನ್ನ ಹೆಚ್ಚಾಗಿ ಇನ್ನು ಯಾರು ಹೇಳ್ತಾರೆ ಹೇಳ್ರಿ? ನೀವು ಇಷ್ಟ ಹೇಳಿದಿರಲ್ಲ, ನನಗೆ ಅಷ್ಟೇ ಸಾಕು. ಮಾಡ್ತೀನಿ ಮಾವ, ಮಾಡಿಕೊಡಿ, ಮಾಡ್ತೀನಿ, ಮಾಡೇ ಮಾಡ್ತೀನಿ ನಾನು. ಮಾಡ್ತಾಳೆ ನಮ್ಮ ಪುಣ್ಯ, ಏನು ಮಾಡಿಬಿಡ್ತಾಳೆ. ಆದರೆ ಅಪ್ಪ ಅಮ್ಮ ಏನಂತಾರೋ ಅವ್ರು ಒಪ್ತಾರೆ ಇಲ್ವ? ಅವರು ಇವಾಗ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಅಂಗಡಿ ತಕ್ಕ ಹೋಗಿ ಅವ್ರಿಗೂ ಪಾಪ ಅವ್ರಿಗೂ ಸಾಕಾಗಿರುತ್ತೆ. ಅವ್ರೇನಂತಾರೆ, ಬಿಡು ನಮ್ಗೆ ಅಲ್ಲೇ ಆಗುತ್ತೆ ಸುಮ್ಮನೆ ಯಾಕೆ ಅಂತ. ಅಲ್ಲೇ ಅಂಗಡಿ ಭಾಳ ಚೆನ್ನಾಗಿ ಹೋಲ್ಸೇಲ್ ಅಂಗಡಿ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತೆ ನಮ್ಮ ಅಪ್ಪಾಜಿಗೆ. ಅದಕ್ಕೆ ಅವ್ರೇನಂತಾರ ಕಣ್ಚಿಕಪ್ಪ ಮಾಡ್ತಾರೆ ಹೇಳು. ನಮ್ಮ ಲಾವನು ಪುಣ್ಯ ಇಬ್ಬರು ಸೇರ್ಕೊಂಡು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ತಾರೆ. ಅವ್ರೇನಂಬಲ್ಲಿ ಹೇಳಿ, ಇವ್ರ ಕೆಲಸ ಇವ್ರು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಷ್ಟೇನಿ. ಅದ್ರಾಗ ಏನೈತೆ ಅಂಥದ್ದು? ನಾನು ಅಣ್ಣ ಇಂತಾಗೆಲ್ಲ ಮಾತಾಡಿದ್ದೀನಿ, ಎಲ್ಲ ಮಾತಾಡ್ಕೊಂಡೇ ಬಂದಿದ್ದು. ನಿನ್ನ ಇಷ್ಟಪ್ಪ, ನೀನು ಮಾಡ್ಕೊಡೋದಾದ್ರೆ ಮಾಡಿಕೊಡು, ಮಾಡ್ಲವಳು ಅಂತಂತ. ಅದಕ್ಕೆಮ್ಮನು ಹಂಗೆ ಅಂತೂ ಅಣ್ಣ ಏನೋ ಹಂಗೆ ಅಂತ ಅಂಗಡಿ ತಕ್ಕ ಹೋಗಿ ಈಡ ತಿಂತಕ್ಕ ಮಾತಾಡಿ ಹಿಂಗೆ ಮಾಡಬೇಕು ಅಂತ ಇದ್ದೀನಿ ಅಂತ ನನ್ನ ಹತ್ರ ಸುಗುಣ ಹಂಗಂದ್ಲು. ಸುಗುಣ ಹಂಗಂದ್ಲು, ಅಣ್ಣ ಏನೋ ಹಂಗೆ ಅಂತಿದ್ದ. ಭಾರಿ ಹೋಟ್ಲು ಮಾಡಿರೋದಕ್ಕೆ ನಾವು ಹಂಗೆ ಹೋಟ್ಲು ಮಾಡಿದ್ದೀವಿ, ಹಿಂಗೆ ಹೋಟ್ಲು ಮಾಡಿದ್ದೀವಿ, ಐಟೆಕ್ ಹಂಗೆ ಮಾಡಿದ್ದೀವಿ ಅಂತ. ಎಲ್ಲ ಲಾಡ್ಜು ಎಲ್ಲ ಮಾಡಿರೋದ್ರಿಂದ ಚೆನ್ನಾಗಾಗುತ್ತೆ. ಎಲ್ಲ ನಾವು ಮಾಡಿಬಿಟ್ರೆ ಅವಳಿಗೆ ನೋಡಮ್ಮ ಬಾಯಿ ಮುಚ್ಕೊಂಡು ಸುಮ್ಮನಾಗಬೇಕು. ಹಂಗೆ ಮಾಡಬೇಕು, ಮಾಡಲೇಬೇಕು. ಅದಕ್ಕಿಂತ ಚೆನ್ನಾಗಿ ಮಾಡಿದರೆ ಬಂದೇ ಬರ್ತಾರೆ ಜನ. ಏನು ನಿಲ್ತವೆ ಅಂದರೆ ಕಾರು ಏನೊಂದು 50 ನಿಲ್ತವೆ, ಒಂದು 50-60 ಕಾರ್ ನಿಲ್ತವೆ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ. ಹಾಗೆ ಎಲ್ಲ ಗಿಡಗಳು ಎಲ್ಲ ಚೆನ್ನಾಗಿ ಮಾಡ್ಯಾವಳೆ. ಚೆನ್ನಾಗಿ ಮಾಡಿರೋದ್ರಿಂದ ಸಖತ್ತು ವ್ಯಾಪಾರ. ಅಪ್ಪಿ ನೋಟ್ ಸಿಕ್ಕೈತೋ ಏನು ಸುಡ್ಗಾಡು. ಯಪ್ಪ ಹೆಂಗೆ ಮಾಡಿದ್ದಾಳು. ಹಂಗಂದ್ರೆ ಇನ್ನೂ ದುಡ್ಕೊಂತೀನಿ ಅಂತ ಇನ್ನೂ ಆಸೆ ಬೀಳ್ತಾಳೆ. ಅದೇನು ಆಸೆ ಕೊಟ್ಟವನೋ ಏನೋ ಭಗವಂತ. ರಾಮ ರಾಮ ರಾಮ. ಅದಕ್ಕೆ ಮತ್ತೆ ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ ಅಂತ ಹೇಳೋದು. ಮಾಡ್ದಷ್ಟು ಇನ್ನೂ ಮಾಡೋಣ ಅಂತ ಅನ್ಸೋದು. ಅದಕ್ಕೆ ಮತ್ತೆ ನೋಟ್ ಸಿಕ್ಕೈತೋ ಏನೋ, ಎಷ್ಟು ಸಿಕ್ಕೈತೋ ಏನೋ ಗೊತ್ತಿಲ್ಲ. ಮಾವ ಮಾಡಿಕೊಟ್ರೆ ಮಾಡ್ತೀವಿ, ಮಾಡಿಕೊಡ್ರಿ. ನೀವು ಮಾಡ್ಕೊಡೋದು ಹೆಚ್ಚ, ನಾವು ಮಾಡೋದು ಎಷ್ಟೋ. ಮಾಡಿಕೊಡಿ ಮಾವ. ಸರಿ ಆಯ್ತು, ಹೇಳಿ ಮಾಡ್ಕೊಡ್ತೀನಿ. ಈಗ ರುತಮ್ಮ ನಮ್ಮ ಹೆಸ್ರಿಗಿತ್ತಲ್ಲ, ನಿನ್ನ ಹೆಸ್ರಿಗೆ ಒಂದು ಸ್ವಲ್ಪ ಬರ್ದಿದ್ದಲ್ಲ, ವಾಕೂಸನ ಹೆಸ್ರಿಗೆ ಒಂದು ಇಟ್ಟಿಸ್ತಲ್ಲ ಆಸ್ತಿ. ಅದಕ್ಕೆ ಇವಾಗ ನಾನು ಹೆಸ್ರಾಗಿರೋದೆಲ್ಲ ಮಾರಿಬಿಡೋಣ ಅಂತ ಮಾಡಿ ಇವ್ರಿಗೂ ಏನೇನೋ ಒಂದು ಮಾಡಿಕೊಡೋಣ ಅಂತ. ಚೆನ್ನಾಗಿ ಒಳ್ಳೆ ದುಡ್ಡು ಆಗ್ತವೆ. ಅದಕ್ಕೆ ಮಾರಿಬಿಟ್ಟು ಮಾಡ್ಕೊಡೋಣ. ಹೊಲ್ದಾಗ ಏನು ಮಾಡೋಕ್ಕಾಗಲ್ಲತ್ತ. ಇಲ್ಲಾಂದ್ರೆ ಇವರಾದ್ರೂ ದುಡ್ಕೊಂತಾರೆ. ಪುಣ್ಯಮ್ಮನ ಕೆಲಸ ಹುಡ್ಕೋದು ಗೊತ್ತಾಯ್ತು. ಕೆಲ್ಸಕ್ಕೆ ಹೋಗೋದು ಅಲ್ಲೂ ಇಲ್ಲೂ ಹುಡ್ಕೋದು ಅದೆಲ್ಲ ಮಾಡೋದು ಗೊತ್ತಾಯ್ತು ನನಗೂ. ಅದಕ್ಕಾಗಿನ ನಾನು ಸುಮ್ಮನೆ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿದೆ. ಮಾಡ್ಕೊಡಪ್ಪ, ಮಾಡ್ತಾರೆ. ಅವ್ರಿಗೆ ಎದ್ಗೊದ್ದಂಗೆ ಮಾಡಿ ತೋರಿಸ್ಬೇಕು ನಾವು. ಹಂಗಾದ್ರೆ ಮತ್ತೆ ಅವ್ರಿಗೆ ಎದ್ಗೊದ್ದಂಗೆ ಮಾಡ್ಬೇಕು ನಾವು. ಅದೇ ಮತ್ತೆ ಕೈ ಹಾಕಿದ್ಮೇಲೆ ಅದೊಂದು ಹಂತಕ್ಕೆ ಬರೋವರೆಗೂ ಬಿಡ್ಕೊಡ್ದು. ಏನೇ ಅಂದರೂ ನಮ್ಮ ಮಧ್ಯೆ ಏನೇ ಬಂದು ಏನೇ ಓದಲಿ ಚಿಕ್ಕಪ್ಪ, ನೀನು ಮೊದಲೇ ಒಂದಿಷ್ಟು ಸಿಟ್ಟಾಗ್ತಾ ಇರ್ತೀಯ. ಅದಕ್ಕೇನೆ ನಮ್ಮ ಮಧ್ಯೆ ಒಗ್ಗಟ್ಟು ಅನ್ನೋದು ಇರಬೇಕು. ಒಗ್ಗಟ್ಟು ಅನ್ನೋದಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅವಾಗ ಅವಳು ಶಿವಾನಿ ವಾಪಸ್ ಬಂದ್ರೂ ಅವಳು ಹೇಳ್ದಂಗೆ ಕೇಳ್ತಾಳೆ, ಎಲ್ಲ ಅವಳು ಹೇಳ್ದಂಗೆ ಕೇಳಬೇಕು. ಹಂಗೆ ಇರುತ್ತೆ. ಅಪ್ಪ ಬಿಡ್ಕೊಂಬಲ್ಲ ಅಂತ ಹೇಳೈತೆ. ಇನ್ನೇನು ಇವಾಗ ಬಂದರೆ ಬಿಡ್ಕೊಂಬ್ಲೇಬೇಕಾಗುತ್ತೆ. ಅದಕ್ಕೆ ನೋಡೋಣ ಹೇಳು. ಹೆಂಗಾಗುತ್ತೆ. ಸದ್ಯಕ್ಕೇನು ಬಂದಿಲ್ಲ, ನೋಡೋಣ. ಹೋಗ್ಯಾನ ಅವ್ನು ಖುಷಿ ಬಿಡಿಸ್ಕೊಬರಕ್ಕೆ. ಅವ್ರ ಅತ್ತೆ ದುಡ್ಡು ಕೊಟ್ಟಿಲ್ಲಂತೆ, ಅದಕ್ಕೆ ತಗೊಂಡು ಹೋಗ್ಯಾನ. ಇಷ್ಟು ದುಡ್ಡು ಐತೆ ಅಂತ ಅವ್ರ ಅತ್ತೆಗೆ ಅಹಂಕಾರ. ತಗೊಳ್ದು ಓತೆಲ್ಲ ನಿಧಿ ಎಲ್ಲ ಸಿಕ್ಕಿತ್ತಂತೆ, ಎಲ್ಲ ತಗೊಂಡು ಹೋಗ್ಯಾವ್ರು. ನನಗೆ ವಿರೋಧವಾಗಿ ಅವಾಗ ಮಾಡಿ ನನಗೆಷ್ಟು ಅವಳು ಅನ್ಸಿದ್ಲು. ಇವಾಗ ನಾನು ಅವಳಿಗೆ ವಿರೋಧವಾಗಿ ನಾನು ಹಂಗೆ ಮಾಡ್ತೀನಿ. ಅದಕ್ಕಿಂತ ಚೆನ್ನಾಗೇ ಮಾಡ್ತೀನಿ. ಮಾಡಬೇಕು ಅನ್ನೋದೇ ನನ್ನ ಮನಸ್ಸಾಗಿರೋದು. ಮಾಡೇ ಮಾಡ್ತೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.